ನೀನ್ ಗೌರಿನ ಹಾಗೆ ಗೌ ಅಂತ ಹಸು ಕರ್ದ ಕರಿಬೇಡ್ವೆ. ನಮ್ಮ ಅಮ್ಮನ ಹೆಸರು ಕಣೆ ಇದು. ಅವಳಿಗೊಂದು ಮದ್ವೆ ಮಾಡಿ ಅಂತ ಹೇಳ್ತಾನೆ ಇದೀನಿ. ಅವಳೇನು ಚಿಕ್ಕ ಹುಡುಗಿ ಕಣೆ. ಅಮ್ಮನ್ಗೆ ಆರೋಗ್ಯ ಸರಿ ಇರ್ಲಿಲ್ಲ. ಅವ್ರಿಗೆ ನಡೆಯೋಕಾಗ್ದಾಗೆಲ್ಲ ನಾನೇ ಎತ್ಕೊಂಡು ಮೆಟ್ಲತ್ತಿ ದೇವ್ರ ದರ್ಶನ ಮಾಡಿಸ್ತಾರೆ. ಗಂಡಸರು ನೆರಳು ಬಿದ್ರು ಜನ 100 ಸಲ ಮಾತಾಡ್ಕೊತಾರೆ. ಐಶ್ವರ್ಯ ಮೇಡಮ್ ಮೂರ್ತಿ ಅವ್ರ ಪರಿಚಯ ನನ್ನ ಯಜಮಾನ್ರು ನಮ್ಮ ಮನೆ ದೇವ್ರು ಲಕ್ಷ್ಮೀ ನರಸಿಂಹ. ಈ ತರದ್ ನಮ್ಮ ಮನೇಲೆ ಮಾಡಿಸ್ಬೇಕು ಅಂತ ತುಂಬಾ ದಿನದ ಆಸೆ. ಅದು ಇವಾಗ ಕೈಗೂಡ್ತು ಈ ಮನೆ ಕಟ್ಟುವಾಗ. ಎರಡು ಸೈಟಿನ ಸೈಜ್ 30-50 2. ಇದೊಂದು ಫ್ಯಾಮಿಲಿ ರೂಮ್ ಅಂತ ಪೂರ್ತಿ ಗ್ಲಾಸ್. ಇದು ಹೊಡೆದ್ರು ಒಡೆಯಲ್ಲ ಇದು. ನೋಡಿ ಇದೆಲ್ಲಾನು ನನ್ ಸೊಸೆನೆ ಮಾಡಿರೋದು. ನನಗ್ ಒಬ್ನೇ ಮಗ, ಸೊಸೆ ಮೊಮ್ಮಗಳು. ಮನೆ ಕಟ್ಟಕ್ 2 ವರ್ಷ ಆಯ್ತೇನೋ. ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ನಿಮ್ಗೇನು ಸಿಬಿಡಲ್ಲ. ಮರ್ಯಾದೆಯಾಗಿ ಜೀವನ ಮಾಡ್ಬೋದು. ಇನ್ನೊಬ್ರ ಹತ್ರ ಕೇಳ್ದೆ ಸಾಲಾಗಿಲ್ಲ ಮಾಡ್ದೆ ಮಾಡ್ಕೋಬಹುದು ಅಷ್ಟೇ. ಗೌರವವಾಗಿ ಬದುಕಬಹುದು ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ಹಿರಿಯ ಕಲಾವಿದರಾದಂತಹ ವಿದ್ಯಾಮೂರ್ತಿಯವರ ಸಂದರ್ಶನಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾಮೂರ್ತಿಯವರು ಅಂದ ತಕ್ಷಣ ನಿಮಗೆ ಮುಕ್ತ ಅಥವಾ TN ಸೀತಾರಾಮ್ ಅವರ ಧಾರಾವಾಹಿಗಳು ನೆನಪಾಗ್ತವೆ. ಅಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯ ಪಾತ್ರ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದು ಬಿಟ್ಟು ಅನೇಕ ಪಾತ್ರಗಳು ಮಾಡಿದ್ದಾರೆ ಅವರು. ಅವ್ರು ನಾವು ಮಾತಾಡ್ಸೋಣ. ಇದು ಬೆಂಗಳೂರಿನ ವಿಜಯನಗರದ ಅವ್ರ ಮನೆ. ಸೊ ಅಲ್ಲಿ ಮನೆ ಇದೆ, ಹೋಗೋಣ. ಸ್ವಾಗತ ನಿಮ್ಗೆ ಅವ್ರ ಮನೆಗೆ, ಬನ್ನಿ. ಮಗಳು ಜಾನಕಿ, ಮಗಳು ಜಾನಕಿ. ಸ್ನೇಹಿತರು ನೋಡಿ, ಮೇಡಮ್ ಇಲ್ಲೇ ಬಂದರು. ಅಮ್ಮ ನಮಸ್ತೆ ಅಮ್ಮ, ಶುಭ ಸಂಜೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ವಾವ್, ಎಷ್ಟು ವರ್ಷಗಳಿಂದ ತಮ್ಮನ್ನು ನೋಡ್ತಾ ಇದೀವಿ ನಾವು. ಎಸ್, ಅವ್ರು ರವಿರಾಜ್ ನಮ್ಮ ಕ್ಯಾಮ್ರಾಮನ್ನು. ಬನ್ನಿ ಒಳಗೆ ಬನ್ನಿ. ಮೂರ್ತಿ ಪರಮೇಶ್ವರ್ ಸರ್. ನಮಸ್ತೆ ಸರ್. ಸೊ ಮೇಡಮ್ ಮೂರ್ತಿ ಅವ್ರ ಪರಿಚಯ ನನ್ನ ಯಜಮಾನ್ರು. ಓಕೆ, ಬನ್ನಿ ಕೂತ್ಕೊಳ್ಳಿ. ಸೊ ವಿದ್ಯಾಮೂರ್ತಿ ಅವರು. ಹಾ, ವಿದ್ಯಾಮೂರ್ತಿ. ಹೇಗಿದ್ದೀರಿ ಸರ್? ನಾನು ಅವ್ರ ಜೊತೆ ಹೆಸರಲ್ಲಿ ಇರ್ತೀನಿ. ಇದ್ದೀರಿ? ಚೆನ್ನಾಗಿದ್ದೀನಿ. ತಾವೇನು ಪ್ರೊಫೆಷನ್? ನಾನು ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ರಿಟೈರ್ ಆದೆ. ರಿಟೈರ್ ಆಗಿ ಇವಾಗ 14 ವರ್ಷ ಆಯಿತು 2010 ರಿಟೈರ್ ಆಗಿದ್ದು. ಯಾವ ಬ್ಯಾಂಕ್? ಸಿಂಡಿಕೇಟ್ ಬ್ಯಾಂಕ್. ಈಗ ಅದು ಕೆನರಾ ಬ್ಯಾಂಕ್ ಮರ್ಜ್ ಆಗಿದೆ. ನಾಯಿ ಬ್ಯಾಂಕ್. ನಾನು ಅದನ್ನೇ ಬೈಯೋದು. ಫೈಟ್ಫುಲ್ ಫ್ರೆಂಡ್ಲಿ ನಾಯಿ ಅಂತ ಅಲ್ಲಿಗೆ ನಿಲ್ಲಿಸಬೇಡಿ. ಇಲ್ಲ, ನಾನು ಇವ್ರ ಬ್ಯಾಂಕ್ ನಾಯಿ ಬ್ಯಾಂಕ್ ಅಂತಲೇ ಬೈಯೋದು. ಯಾಕೆ ನಿನ್ನನ್ನು ಕರೆಸಿ ಅದೆಲ್ಲ ಬೇಡ, ಫೆಸಿಲಿಟಿ ಇಲ್ಲ ಅದಕ್ಕೆ. ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟ್ರೇ ಇವ್ರಿಗೆ ಸನ್ಮಾನ ಮಾಡಿರುವಾಗ ಅದ ಒಬ್ಬರಿಗಾಯ್ತು, ಎಲ್ರಿಗೂ ಆಗ್ಬೇಕು ಅಂತ ಹೇಳೋದು. ಎಂಪ್ಲಾಯೀಸ್ಗೆಲ್ಲ ಸಿಗ್ಬೇಕಲ್ಲ ಸೌಕರ್ಯ, ಅದಿಲ್ಲ ಇವ್ರ ಬ್ಯಾಂಕಲ್ಲಿ. ಸೌಕರ್ಯದ ಅದು ಸಿಂಬಲ್ ಏನು ಅಂದ್ರೆ ಫೈಟ್ಫುಲ್ ಅಂಡ್ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಬಟ್ ಎಂಪ್ಲಾಯೀಸ್ ಕಡೆಗಣಿಸ್ಬಿಡ್ತಾರೆ. ಮನೆಗೆ ಮಾರಿ ಆತರ. ಹೀಗೆ ಜಗಳ ಆಡ್ಕೊಂಡು ಖುಷಿಯಾಗಿದ್ದೀವಿ. ನಮ್ಗೆ ಜಗಳ ಆಡೋರು ದಿನ ಕಳಿಯಲ್ಲ. ಸ್ವಲ್ಪ ಇವ್ರದೇ ಮೇಲ್ಗೈ. ಎಲ್ಲ ಕಡೆ ಬಾಲಕಿಯರೇ ಮೇಲುಗೈ ಇರ್ತಾರೆ. ಇಲ್ಲ, ಅದ್ ಆಮೇಲೆ ನಾನು ಒಬ್ಳೇ ಹೊಡ್ಕೋತಾ ಇರ್ತೀನಿ. ಈಗ ಮೋದಿ ನಾರಿ ಶಕ್ತಿ ಕೊಟ್ಟಿದಾರಲ್ಲ ಸರ್. ಮೋದಿ ಕೊಟ್ರು, ಇವ್ರು ಕೊಟ್ಟಿಲ್ಲ. ನಿಮ್ಮ ಕಲಾ ಮಾಧ್ಯಮದ ಸಬ್ಸ್ಕ್ರೈಬರ್ ನಾನು ನೋಡ್ತಾನೆ ಇರ್ತೀನಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಇದನ್ನು ಕವರ್ ಮಾಡ್ತೀರಾ, ಅದು ನಮ್ಗೆ ಸಂತೋಷ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದ್ರೆ ಹೆಸರು ಕಲಾ ಮಾಧ್ಯಮ ಇರ್ಬೋದು, ಆದ್ರೆ ನೀವು ಎಲ್ಲಾನು ಕವರ್ ಮಾಡ್ತಿದ್ದೀರಾ. ಯಾವ ಕಟ್ಟಿದ ಮನೆ ಇದು? 1 ವರ್ಷ ಆಯ್ತಲ್ವಾ? 1 ವರ್ಷ ಹಳೇ ಇದು. ಈ ಸೈಟು ನಮ್ಮ ತಂದೆಯವ್ರು ನನಗೆ ಕೊಟ್ಟಿದ್ದು. ಅದಾದ ನಂತರ ನಾನು ಇಲ್ಲೊಂದು ಮನೆ ಕಟ್ಸಿದ್ದೆ, ಇದ್ದೆ, ಬೇರೆ ಕಡೆ ಹೋದೆ, ಒಂದು ಅಪಾರ್ಟ್ಮೆಂಟ್ ಕೊಂಡ್ಕೊಂಡೆ, ಅಲ್ಲಿಂದ ಇದ್ದೆ, ಅಲ್ಲಿಂದ ಬಂದು ಇದನ್ನು ತಿರುಗಿ ಹೊಡೆದು ಈಗ ರೀಸೆಂಟಾಗಿ ಕಟ್ಸಿ ಇವಾಗ ಇದ್ದೀವಿ. 1 ವರ್ಷ ಆಯ್ತು. 1.5 ವರ್ಷ ಆಯ್ತು ಅಲ್ವಾ? ನವೆಂಬರ್ 3 ಗೃಹ ಪ್ರವೇಶ ಆಯ್ತು. ನಾವು ಬಂದಿದ್ದು ಫೆಬ್ರವರಿ ಮಾರ್ಚಲ್ಲಿ. ಈ ಮಾರ್ಚಿಗೆ 1 ವರ್ಷ ಆಯ್ತು. 1 ವರ್ಷ. ಇಲ್ಲಿ ಹಳೆ ಮನೆ ಕಟ್ಟಿದ್ರಿ ತಾವು? ಕಟ್ಟಿದ್ದೆ, ಸಿಂಡಿಕೇಟ್ ಬ್ಯಾಂಕ್. ಹೌದು. ಇದು ಅವಾಗ ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಚಿಕ್ಕಪೇಟ್ ಹೌಸ್ ಬಿಲ್ಡಿಂಗ್ ಸೊಸೈಟಿ. ಇದು ಈ ಚಿಕ್ಕಪೇಟ್ ಹೌಸ್ ಈ ಬಿಲ್ಡಿಂಗ್ ಏರಿಯಾ ಎಲ್ಲ ಚಿಕ್ಕಪೇಟ್ ಹೌಸ್ ಬಿಲ್ಡಿಂಗ್ ಸೊಸೈಟಿ ಅವ್ರದ್ದು ಸೈಟ್ ಇದು. ಬಟ್ ಇಟ್ ಇಸ್ ನಾಟ್ 30-40. ಇಲ್ಲ, ಇದು ಸ್ವಲ್ಪ ದೊಡ್ಡದು. ಎರಡು ಸೈಟಿನ ಸೈಜ್ 30-50 2. ಸೊ ನಿಮ್ಮ ಹಿರಿಯರ ಸೈಟ್? ನಮ್ಮ ಹಿರಿಯರು, ನಮ್ಮ ತಂದೆಯವರು, ಅವರು ಫೌಂಡರ್ ಮೆಂಬರ್ ಆಗಿದ್ದರು ಸೊಸೈಟಿಗೆ. ಆವಾಗಿದ್ದಾಗ ನಮಗೆಲ್ಲ ಅಲಾಟ್ಮೆಂಟ್ ಆಯಿತು. ಅದರಲ್ಲಿ ಇದನ್ನು ಕೊಂಡ್ಕೊಂಡಿದ್ರು. ತಲಾಂತರದಿಂದ ಬಂದಿದ್ದಲ್ಲ, ಇವ್ರು ತಗೊಂಡು. ಈಗ ನೋಡಿ 1971 ಅಂದರೆ ಎಷ್ಟು, 53 ವರ್ಷ ಆಗಿದೆ ಇದಕ್ಕೆ, ಈ ಜಾಗಕ್ಕೆ. ಮನೆ ಹೊಸದಾಗಿ ಆಗಿದೆ, ಬಟ್ ಜಾಗ 53 ವರ್ಷ ಆಗಿದೆ. ಸೊ ಹಳೆ ಮನೆನೂ ಒಂದು ಕಟ್ಟಿದ್ರಿ, ಹೊಸ ಮನೆನೂ ಒಂದು ಕಟ್ಟಿದ್ರಿ. ಸೊ ಏನು ವ್ಯತ್ಯಾಸ? ಈಗ ಹಳೆ ಮನೆ ಕಟ್ಟಿದ್ರಲ್ಲ, ಆಗ ಕಟ್ಟಿದ್ದಕ್ಕೂ ಆಗ ಸ್ವಲ್ಪ ಚಿಕ್ಕದಾಗಿ ಕಟ್ಸ್ಕೊಂಡು
ಸುತ್ತಲೂ ಜಾಗ ಇಟ್ಟು ಮರಗಳು ಬೆಳೆಸಿದ್ವಿ. ಹಲಸಿನ ಮರ ಇತ್ತು, ತೆಂಗಿನ ಮರ 2 ಇತ್ತು, ಸೀಬೆ ಮರ ಇತ್ತು, ಕರಿಬೇವಿನ ಮರ ಇತ್ತು. ಹೂವು ಈ ಜಾಗದಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿದ್ವಿ. ಈಗ ಅಷ್ಟ ಆಗಲ್ಲ, ದೊಡ್ಡದಾಗೆ ಮನೆ ಕಟ್ಕೊಂಡ್ಬಿಟ್ಟು. ಅವಾಗ ಅಂದ್ರೆ ಗೋಡೆ ಡಿಕ್ಕಿ ಹಿಡ್ಕೊಂಡು ತಿರುಗ್ತಾ ಇದ್ವಿ, ಸ್ವಲ್ಪ ಉಸಿರಾಡ್ಕೊಂಡು ತಿರುಗ್ತೀವಿ. ಸೊ ಏನ್ ಅನ್ಸುತ್ತೆ ನಿಮ್ಗೆ ಆ ಥರ ಮನೆ ಪುಟ್ಟದಾಗಿದ್ದು ಅಂಗಳ ಇದು ಚೆನ್ನಾಗಿರುತ್ತಾ ಅಥವಾ ಮನೆ? ಸ್ವಲ್ಪ ಹಾಗೆ ಇಷ್ಟ ನಂಗೆ. ಮನೆ ಚಿಕ್ಕದಾಗಿದ್ರು ಅನುಕೂಲವಾಗಿರ್ಬೇಕು, ಅಂದ್ರೆ ಎಲ್ಲ ಫೆಸಿಲಿಟೀಸ್ ಇರಬೇಕು, ಸರಿಯಾಗಿ ಸ್ಟೋರೇಜ್ ಇರಬೇಕು. ಆ ಥರದ್ದೆಲ್ಲ ಇಟ್ಕೊಂಡು ಮನೆ ಸುತ್ತ ಅಂಗಳ ಇದ್ದು ಮರ ಗಿಡ ಇಟ್ಕೊಂಡಿದ್ರೆ ನಂಗೆ ಜಾಸ್ತಿ ಖುಷಿ. ಆಮೇಲೆ ನಂಗೊಂದು ಸ್ವಲ್ಪ ಅಪಾರ್ಟ್ಮೆಂಟ್ ವಾಸನೂ ಇಷ್ಟ. ಯಾಕೆಂದ್ರೆ ಅಲ್ಲಿ ಒಂಥರ ಒಂದು ಒಂಟಿತನ ಕಾಡಲ್ಲ. ಜನ ಏನೋ ನಮ್ಗೆ ಇವಾಗ ಹಬ್ಬ ಹರಿದಿನ ಆಯ್ತಾದ್ರೆ ಮನೇಲಿ ಅರ್ಶಿನ ಕುಂಕುಮ ಕರಿಯೋದು ನಮ್ಮ ಹೆಣ್ಮಕ್ಳದೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಒಂದು ಫ್ಲಾಟ್ಗಳೆಲ್ಲ ಎಲ್ಲ ಸೇರ್ಕೊಂಡು ಒಂದು ಫಂಕ್ಷನ್ ಅಂತ ಮಾಡ್ಬಿಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅದು. ಬಟ್ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಇವ್ರಿಗೆ ಸ್ವಲ್ಪ ಅಪಾರ್ಟ್ಮೆಂಟ್ ಕಷ್ಟ. ಅಪಾರ್ಟ್ಮೆಂಟು ಅದೇ ಇವ್ರಿಗೆ ಇಡ್ಸಂಗೆ ನಂಗೆ ಅಷ್ಟು ಏನು ಅಂತ ವ್ಯತ್ಯಾಸಗಳು ಇದಾಗಲ್ಲ, ಸಂತೋಷವಾಗಲ್ಲ. ಸುಖ ಸಂಸಾರದ ಸುಲಭ ಸೂತ್ರ ಅಂದ್ರೆ ಒಂದಷ್ಟು ನಗು, ಒಂದಿಷ್ಟು ಜವಾಬ್ದಾರಿ, ಒಂದಿಷ್ಟು ಗಾಂಭೀರ್ಯ. ಇಲ್ಲಿಯೂ ನೀವು ಹೇಳಿದ್ರಲ್ಲ ಚಿಕ್ಕ ಮನೆ ಅಂಗಳ ಇದ್ದು ಅಂತ, ಆಮೇಲೆ ಯೋಚನೆ ಮಾಡಿದ್ರೆ ಅಂಗಳ ಚಿಕ್ಕದಾಗಿದ್ದು ಸುತ್ತಲೂ ಮರಗಳಿರೋದು ಈ ಬೆಂಗಳೂರಲ್ಲಿ ಸಾಧ್ಯ ಇರೋಲ್ಲ. ಯಾಕೆಂದರೆ ಮೇಂಟೆನೆನ್ಸ್ ಭಾಳ ಕಷ್ಟ. ಈಗ ಒಂದು ತೆಂಗಿನ ಮರ 2 ಇತ್ತು ನಂದು, ಅದನ್ನು ಕಾಯಿ ಬೆಳೆ ಬರೋಕ್ಕೆ ಶುರು ಆದಮೇಲೆ ಅದನ್ನು ಕೆಡಬೋದು, ಅದನ್ನು ಮೇಂಟೈನ್ ಮಾಡೋದು ಯಾರೂ ಸಿಗೋದಿಲ್ಲ, ಗರಿ ಬೀಳುತ್ತೆ. ಈಗ ಹಳ್ಳಿಗಳಲ್ಲೇ ಬೇಸಾಯ ಮಾಡೋದಕ್ಕೆ ಕೂಲಿಗಳು ಸಿಗಲ್ಲ. ಈಗ ಟ್ರ್ಯಾಕ್ಟರ್ ಬಂದ್ಬಿಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರಿನಲ್ಲಿ ಮರಗಳು ಬೆಳೆಸಿ ಅದನ್ನು ಇದು ಮಾಡೋದಕ್ಕಾಗಲ್ಲ. ಮರ ಬೆಳೆಸ್ಬೋದು, ಏನಂದ್ರೆ ಹೊರಗೆ ಸರ್ಕಾರ ಮಾಡುತ್ತಲ್ಲ ಮರ ವೃಕ್ಷ ಇದು ಪ್ಲಾಂಟೇಶನ್, ಇದು ಅದಕ್ಕೆ ಸರಿಯಾಗಿ ಅಲ್ಲ, ಅಥವಾ ಅದಕ್ಕೆ ಆಳುಗಳು ಇರಬೇಕು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಆ ತರ ಆಳುಕಾಳು ಇಟ್ಕೊಳ್ಳಕ್ಕೂ ಅಫೋರ್ಡಬಲ್ ಅಲ್ಲ. ಏನೋ ಉದಾಹರಣೆಗೆ ಒಳ್ಳೆ ಹಲಸಿನ ಮರ ಹಾಕಿದ್ವಿ, ಒಳ್ಳೆ ಹಲಸಿನ ಮರ ಚೆನ್ನಾಗಿ ಹಲಸಿನ ಹಣ್ಣು ಎಲ್ಲೂ ಬಹಳ ರುಚಿಯಾಗಿರ್ತಿ, ಎಲ್ಲೂ ಸಿಗ್ತಿರ್ಲಿಲ್ಲ ಆ ತರ. ಜೇನು ಹಲಸು, ಆದ್ರೆ ಇದು ಒಳಗಡೆ ಸಂಪು ಇದು ಎಲ್ಲನ್ನು ಕೆಡಿಸ್ತಾ ಇತ್ತು, ಬೇರೆ ಬಿಟ್ಕೊಂಡು ಚಾಚ್ಕೊಂಡು ಹೋಗ್ತಿತ್ತು. ಆ ಕಡೆ ತೆಂಗಿನ ಮರ ಬೇರೆ ಚಾಚುತ್ತೆ, ಅಂದ್ರೆ ನೇರವಾಗಿ ಚಾಚುತ್ತೆ, ಇದು ಹಬ್ಕೊಂಡು ಹೋಗುತ್ತೆ. ಇದೆಲ್ಲ ಕಷ್ಟಗಳಿದೆ. ಅದೆಲ್ಲ ಭಾಳ ಮೇಂಟೈನ್ ಮಾಡೋದು ಇದೆಲ್ಲ ನಾನೇ ಮಾಡಬೇಕಾಗಿತ್ತು, ಕೂಲಿಗಳು ಸಿಗಲ್ಲ. ಹೀಗಿರುವಾಗ ಇದು ಈ ಥರ ದೊಡ್ಡದಾಗೆ ಮನೆ ಕಟ್ಕೊಂಡು ಇದ್ಬಿಡೋಣ ಅಂತ ಇದ್ವಿ. ಇದು ಇನ್ನೊಂಥರ ಕಷ್ಟ ಇದೆ, ಇಲ್ಲಿ ಕೆಲಸಗಾರರು ಸಿಗಲ್ಲ ಮೈಂಟೈನ್. ಒಟ್ಟಲ್ಲಿ ಬೆಂಗಳೂರಲ್ಲಿ ಏನೋ ಒಂಥರ ಕಷ್ಟ. ಒಂದು ಪಡ್ಕೊಳ್ಳೋದು ಹೌದು ಅಷ್ಟೇ, ಅದು ಅಷ್ಟೇ. ಆಗ್ಲಿ, ಬಹಳ ಧನ್ಯವಾದ. ಮೂರ್ತಿಯವ್ರ ಪರಿಚಯ ಬಹಳ ಸಂತೋಷ ಆಯ್ತು ನಮಗೆ. ಸೊ ಈ ವಿದ್ಯಾಮೂರ್ತಿ ಅವ್ರದ್ದು ಕಂಟಿನ್ಯೂ ಮಾಡೋಣ. ಬಹಳ ವಿಶಾಲವಾದ ಲಿವಿಂಗ್ ರೂಮ್, ಹಾಲ್. ಹೌದು, ಮನೆ ಒಳಗೆ ಟೆಂಪಲ್ ಕಟ್ಬಿಟ್ಟಿದ್ದೀರಿ. ಇದು ನಮ್ಗೆ ತುಂಬಾ ದಿನಗಳ ಆಸೆ, ಒಂದು ಮನೆ ಅಂತ ಸ್ವಂತ ಮನೆ ಅಂತ ಕಟ್ಕೊಂಡ್ರೆ ಈ ತರ ದೇವ್ರ ಮನೆ ಮಾಡ್ಕೋಬೇಕು ಅಂತ. ಯಾಕಂದ್ರೆ ಇವ್ರು ತುಂಬಾ ಹೊತ್ತು ದೇವ್ರ ಮನೇಲೇ ಇರೋರು. ಅಲ್ಲೊಂಥರ ಧ್ಯಾನ ಗೀನ ಮಾಡಕ್ಕೆ ಚೆನ್ನಾಗಿರ್ಬೇಕು ಅಂತ ಅದೊಂದು ಆಸೆ ಇತ್ತು. ಆಮೇಲೆ ನಾವು ನೆಲಮಂಗಲದಿಂದ ಹೋಗ್ತಾ ಬರ್ತಾ ಇದನ್ನ ನೋಡ್ತಾ ಇದ್ವಿ ನಾವು. ನಮ್ಮ ಮನೆ ದೇವ್ರು ಲಕ್ಷ್ಮೀ ನರಸಿಂಹ. ಸೊ ನಮ್ಗೆ ಈ ತರ ಶಂಕು ಚಕ್ರ ನಾಮ ಇರೋದೆಲ್ಲ ನೋಡ್ತಾ ಇದ್ವಿ. ಈ ತರದ್ ನಮ್ಮ ಮನೇಲೆ ಮಾಡಿಸ್ಬೇಕು ಅಂತ ತುಂಬಾ ದಿನದ ಆಸೆ. ಅದು ಇವಾಗ ಕೈಗೂಡ್ತು ಈ ಮನೆ ಕಟ್ಟುವಾಗ. ಅಂದ್ರೆ ಏನಿದು ಲಿಟರಲಿ ದೇವಸ್ಥಾನಕ್ಕೆ ಬಳಸೋ ಕಂಬಗಳೇ? ಹೌದು ಹೌದು ಹೌದು, ಕಲ್ಲಿಂದಾನೆ, ಗ್ರಾನೈಟ್. ಇದು ನೀವು ಸಿಮೆಂಟ್ ಅನ್ಕೊಂಡ್ರ? ಅಲ್ಲ ಅಲ್ಲ, ಕಲ್ಲು ಕಲ್ಲೆಲ್ಲ ಕೊರ್ದಿರೋದು ಅದು. ಆಮೇಲೆ ಈ ಸನ್ಲೈಟ್ ನೇರವಾಗಿ ಸೂರ್ಯನ ಬೆಳಕು 12 ಗಂಟೆಗೆ ನೇರವಾಗಿ ಸೂರ್ಯನ ಬೆಳಕು ಬೀಳೋ ಹಾಗೆ 12 ಗಂಟೆಗೆ ಸೂರ್ಯನ ಇದು ಬೀಳುತ್ತೆ, ಕರೆಕ್ಟಾಗಿ ನೆತ್ತಿ ಮೇಲೆ ಬೀಳುತ್ತೆ. ನೆತ್ತಿ ಮೇಲೆ ಬೀಳುತ್ತೆ. ಹಾಗೆ ಮಾಡಿ ನೀವು ಹೋಗ್ತಾ ಮೇಲೆ ನೋಡ್ತಿರೋದಂತ. ಓಪನ್ ಟು ಸ್ಕೈ. ಮುಚ್ಚಕ್ ಹೋಗಿಲ್ಲ ಅಲ್ಲ, ಅಂದ್ರೆ ದೇವ್ರ ಮನೆ ಮುಂದೆ ನಡೆದಾಡ್ಬಾರ್ದಲ್ಲ. ಈಗ ಹೊಳ್ತಾ ನೋಡ್ತಾ ಕ್ಲೋಸ್ ಆಗಿದೆ ಅದು. ನೀವು ಮೇಲೆ ಹೋಗ್ತಾ ಗೊತ್ತಾಗುತ್ತೆ. ಲಕ್ಷ್ಮೀ ನರಸಿಂಹ ಎಲ್ರಿಗೂ ಒಳ್ಳೇದು ಮಾಡಲಿ. ಹೌದು, ತುಂಬಾ ಮುಖ್ಯ. ನೀವು ಹೋಗಿ ಬರ್ತೀವಿ ಸರ್. ಎಷ್ಟು ವರ್ಷ ತಗೊಂಡ್ರಿ ಮನೆ ಕಟ್ಟಕ್ಕಮ್ಮ? ಮನೆ ಕಟ್ಟಕ್ 2 ವರ್ಷ ಆಯ್ತೇನೋ ಅಲ್ವಾಪ್ಪ?
ಈ ಕಲಾಕೃತಿಗಳೆಲ್ಲ ಯಾರು? ಇದೆಲ್ಲ ಇದು ಒಬ್ರು ನನ್ಗೆ ಗೆಸ್ಟ್ ಕರೆದಾಗ ಅಲ್ಲಿ ಕೊಟ್ಟಿದ್ದು. ಬಟ್ ಹೀಗೆ ಉದ್ದಕ್ಕೂ ನೋಡ್ಕೊಂಡು ಹೋಗಿ ಇದೆಲ್ಲ ನನ್ ಸೊಸೆ ಮಾಡಿರೋದು. ಓ, ನಿಮ್ ಸೊಸೆ ಆರ್ಟಿಸ್ಟ್ ಕಲಾವಿದ್ರು? ಅಂದ್ರೆ ಅವಳು JB ಮಾರ್ಗನ್ ಅಲ್ಲಿ ಕೆಲಸದಲ್ಲಿದ್ದಾಳೆ. ಬಟ್ ಇದೆಲ್ಲ ಅವಳ ಹವ್ಯಾಸ. ಓಕೆ. ಸೊ JB ಮಾರ್ಗನ್ ಮಲ್ಟಿನ್ಯಾಷನಲ್? ಹೌದು ಹೌದು. ಇದು ಕೂಡ ಕಲೆಯಲ್ಲಿ ಆಸಕ್ತಿ ಇದೆ ಅವರಿಗೆ? ಇದೆ, ತುಂಬಾನೇ. ಎಷ್ಟು ಚೆನ್ನಾಗಿದೆ ಇದು, ಒಳ್ಳೆ ಟೂ ಪ್ರೊಫೆಷನಲ್, ಅದ್ಭುತವಾಗಿದೆ ಇದು. ಇದು ನೋಡಿ ಹೀಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಇದ್ರ ಮೇಲೆ ಏನಿಲ್ಲ. ಓಕೆ. ಇಲ್ಲಿ ಮೇಲೆ ಅಲ್ಲಿ ಓಪನ್ ಟು ಸ್ಕೈ ಇದೆ ನೋಡಿ. ಬೆಳಕು ಬರುತ್ತೆ ಚೆನ್ನಾಗಿ. ಬಟ್ ಮೇಲೆ ಗ್ಲಾಸ್ ಹಾಕಿದ್ರೆ? ಗ್ಲಾಸ್ ಹಾಕಿದೆ. ಓಕೆ ಓಕೆ, ವೆರಿ ನೈಸ್. ಅಂದ್ರೆ ದೇವರ ಮೇಲೆ ತಲೆ ನೆತ್ತಿ ಮೇಲೆ ನಡೆದಾಡಬಾರ್ದು ಅನ್ನುವ ಕಾರಣಕ್ಕೆ. ಓಕೆ, ನೈಸ್. ಎಂತ ಮುದ್ದಾದ ಕೃಷ್ಣ ಇದೆ ನೋಡಿ. ನನ್ನ ಸೊಸೆಗೆ ಅವ್ರ ಅಜ್ಜಿ ಗೃಹ ಪ್ರವೇಶಕ್ಕೆ ಕೊಟ್ಟಿದ್ದು. ಜಾನಕಿ, ನಿನ್ ತಂಗಿ ಚಂಚಲ ಬಂದಿದ್ದಾರೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಒಬ್ಬರೇ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ. ಎಷ್ಟು ಮಕ್ಕಳು ತಮ್ಮ ಕೇಳೋದು? ನನಗೆ ಒಬ್ಬನೇ ಮಗ, ಸೊಸೆ ಮೊಮ್ಮಗಳು. ಏನ್ ಮಾಡ್ತಾರೆ ಮಗ? ಮಗ ಇದ್ರೊಳಗಿದ್ದಾನೆ, AU ಬ್ಯಾಂಕ್ ಅಂತ. ಈಗ ಹೊಸದಾಗಿ ಮರ್ಜ್ ಆಯ್ತು ಅದು. ಸ್ಮಾಲ್ ಕಾರ್ ಫಿನ್ಕೇರ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಂತಿತ್ತು, ಅದು AUಗೆ ಇವಾಗ ಮರ್ಜ್ ಆಗಿದೆ. ಅವನಲ್ಲಿ ಆಡಿಟರ್, ಇಂಟರ್ನಲ್ ಆಡಿಟರ್ ಆಗಿದ್ದಾನೆ. ಓ, ಇದು ಫೈನಾನ್ಸ್ ಅಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್. ಓಕೆ. ಸೊ ಇವಳು ಟೆಸ್ಟಿಂಗ್ ಇಂಜಿನಿಯರ್, ಸಾಫ್ಟ್ವೇರ್. ಓಕೆ, ನೈಸ್. ಹಾಗೆ ಒಬ್ಬರೇ ಮಗ? ಮಗ. ಈ ದೇಶದ ಆಸ್ತಿ ನೀವು ಆಕ್ಚುಲಿ. ವೆರಿ ನೈಸ್, ಸೂಪರ್. ಇದೊಂದು ಫ್ಯಾಮಿಲಿ ರೂಮ್ ಅಂತ. ಅಂದ್ರೆ ಅಲ್ಲಿ ತುಂಬಾ ಮನೆಯವರ ಬಂದು ಕೂತ್ಕೊಂಡು, ಮನೆಯವರು ಅಂತಂದ್ರೆ ತುಂಬಾ ಯಾರು ಹೋಗಿ ಬಂದು ಬಳಕೆಯಲ್ಲಿ ಇದಾರೋ, ಮೆಟ್ಲ ಹತ್ತಕ್ಕೆ ಆಗೋರು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಕೋಬಹುದು. ಸೀರಿಯಸ್ಲಿ ನಾವು ಈ ತರದ್ದು ಒಂದು ಜಾಗ ಇದೇ ಮೊದಲು ಸಲ ನೋಡಿದ್ದು. ಒಂದು ಹಾಲ್ ಇರುತ್ತೆ ಮಾಮೂಲಿ, ಲಿವಿಂಗ್ ರೂಮ್. ಹೌದು, ಇದೇ ಬೇರೆ ತರ. ಹೌದು. ವಾವ್. ಇಲ್ಲಿ ಏನ್ ಬೇಕಾದ್ರೂ ಕಾನ್ಸರ್ಟ್ಸ್, ಏನಾದ್ರು ಸಂಗೀತ ಗಿಂಗೀತ ಆ ಥರದ್ದೆಲ್ಲ ಮಾಡ್ಕೋಬಹುದು. ಇಲ್ಲಿ ಬಾಲ್ಕನಿ. ಬಾಲ್ಕನಿ ಅಂದ್ರೆ ಸುಮ್ಮನೆ ಪಾಸೇಜ್ ತರದ್ದು. ಓಕೆ. ಪೂರ್ತಿ ಗ್ಲಾಸ್. ಯಾಕೆ ಗ್ಲಾಸ್ ಅಂದ್ರೆ ಗೋಡೆ ಕಟ್ಬಿಡ್ತಾರೆ ರೆಗ್ಯುಲರ್ಲಿ? ಕಾಸ್ಟ್ ಫ್ಯಾಕ್ಟ್ರಿಗೆ ಅಂದ್ರೆ ಗೋಡೆ ಕಟ್ಟಕ್ಕೆ ಜಾಸ್ತಿ ಬೆಲೆ ಆಗುತ್ತೆ, ಖರ್ಚಾಗುತ್ತೆ. ಇದು ಟಫನ್ ಗ್ಲಾಸ್. ಇದು ಏನು ತಗೊಂಡು ಹೊಡೆದ್ರು ಒಡೆಯಲ್ಲ ಇದು. ಸೊ ಕಾಸ್ಟ್ ಎಫೆಕ್ಟಿವ್ ಆಗಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ ಈ ಥರದ ಐಡಿಯಾ ಕೊಟ್ಟರು. ಮತ್ತು ಬೆಳಕು ಚೆನ್ನಾಗಿ ಬರುತ್ತೆ. ಎಷ್ಟೊಂದು ಬೆಳಕು ಈ ಥರ. ಸೊ ಇದೊಂದು ಮಾಡ್ಕೊಳ್ಳೋಣ ಅಂತ ಏನು ನಮ್ಮ ಸ್ಟ್ರಕ್ಚರಲ್ ಇಂಜಿನಿಯರ್ ಏನು ಹೇಳಿದ್ರು ಅದನ್ನ ಮಾಡಿದ್ದೀವಿ ಆ ಥರ. ನೈಸ್. ಸೊ ಒಂದು ಪ್ರಾಪರ್ ಪ್ಲಾನ್ ಮಾಡಿಸಿದ್ರಿ ಇದಕ್ಕೆ? ನೈಸ್. ಬಟ್ ಇದ್ರ ಈ ಪ್ರೈವಸಿಗೆ ಏನು ತೊಂದರೆ ಇಲ್ಲ? ಬಿಟ್ಬಿಟ್ರೆ ಇದನ್ನು ಹಾಕ್ಬಿಟ್ರೆ ಆಯ್ತಲ್ಲ, ಅಷ್ಟೇ. ಅಷ್ಟೇ. ಗೋಡೆ ಕಟ್ಟೋಕೆ ಜಾಸ್ತಿ ಖರ್ಚು ಬರುತ್ತೆ ಗ್ಲಾಸ್? ಹೌದು ಹೌದು. ಗೋಡೆ ಕಟ್ಟಕ್ಕೆ ಪದೇ ಪದೇ ಅದಕ್ಕೆ ಪೇಂಟಿಂಗ್ ಆಗಬೇಕು, ಪ್ಲಾಸ್ಟಿಂಗು, ಪಟ್ಟಿ ಪ್ಲಾಸ್ಟಿಂಗು. ಹೌದು. ಓ, ಸ್ವಲ್ಪ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಇದನ್ನ ಐಡಿಯಾ ಕೊಟ್ರು. ಗಾಜಿನ ಮನೆ ಇಷ್ಟೇ, ಗಾಜಿನ ಗೋಡೆ. ಗಾಜಿನ ಗೋಡೆ. ಸೊ ನಾನ್ ಬೇರೆಯವ್ರ ಮೇಲೆ ಕಲ್ಲು ಎಸೆಯೋ ಆಗಿಲ್ಲ, ಬಟ್ ಈ ಟಫನ್ ಗ್ಲಾಸ್. ಹೌದು, ಗಾಜಿನ ಮನೇಲಿ ಇರೋರು ಇನ್ನೊಂದು ಮನೆ ಮೇಲೆ ಕಲ್ಲು ಹೊಡಿಬಾರ್ದು ಅಂತ ಗಾದೆ ಇದೆಯಲ್ಲ, ಆ ಥರ. ವೆರಿ ನೈಸ್. ಸೊ ಇವು ಭಾಳ ಚೆನ್ನಾಗಿದೆ ನೋಡಿ ಸೋಫಾ ಇವೆಲ್ಲ. ಟೈಪು ಹಳೆ ಮನೆಯಿಂದಾನೂ ಇದೆ. ಅಂದ್ರೆ ಹಳೆ ಮನೆ ಇಲ್ಲಿ ಇದ್ವಲ್ಲ ನಾವು, ಅವಾಗಿಂದಾನೂ ಇದೆ ಇದು. ಬಟ್ ಇದು ನೋಡಿ, ಇದಕ್ಕೆ ಎಷ್ಟು ಚೆನ್ನಾಗಿ ಆಂಟಿಕ್ ಆಗಿ ಇದು ಹೊಂದ್ಕೊಂಡಿದೆ. ಇದು ಅಂದ್ರೆ ಯಾವುದೋ ಮಾಡರ್ನ್ ಐಷಾರಾಮಿ ತಂದಾಕಿದ್ರೆ ಅದಷ್ಟು ಲಕ್ಷಣವಾಗಿ ಕಾಣ್ತಿರ್ಲಿಲ್ಲ ಮನೆಗೆ. ಇದ್ರ ಈ ಒಂದು ಎಸ್ಥೆಟಿಕ್ಸ್ ಭಾಳ ಚೆನ್ನಾಗಿ ಹೊಂದ್ಕೊಂಡಿದೆ. ಅಂದ್ರೆ ಸ್ವಲ್ಪ ಕೆಳಗೆ ಕೂತ್ಕೊಳ್ಳೋರ ಕಷ್ಟ ಇದ್ರ ಮೇಲೆ ಕೂತ್ಕೊಳ್ಳೋಕೆ ಅಂತ ಬೈತಾನೆ ನನ್ನ ಗಂಡ. ಸ್ವಲ್ಪ ಹೈಟ್ ಬರೀ ಇದಾರೆ ನಂತರ. ಹೌದು. ಅದೇ ಕೂತ್ಕೋಬಹುದು, ಒಂಥರ ಆರಾಮಾಗಿರುತ್ತೆ, ಹೋಮ್ಲಿ ಅನ್ಸುತ್ತೆ ಕೆಳಗಡೆ ಇಲ್ಲಿ ಕೂತ್ರೆ. ಸೊ ಇಲ್ಲಿ ಏನಾದ್ರು ಪುಟ್ಟ ಸಭೆ ಸಮಾರಂಭ ಮಾಡ್ಕೋ? ಇನ್ನು ಮಾಡಿಲ್ಲ, ಮಾಡೋ ಆಸೆ ಇದೆ, ಮಾಡಿಲ್ಲ ಇನ್ನು. ಯಾಕಂತ ಕಲಾವಿದ್ರು ಏನಾದ್ರು? ಅಲ್ಲ, ನಮ್ಗೆಲ್ಲ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ ನಮ್ಮ ಮನೇಲಿ. ಎಲ್ರಿಗೂ ಕರ್ನಾಟಕ ಮ್ಯೂಸಿಕ್ ಅಂತ, ಒಳ್ಳೆ ಸಂಗೀತ ಯಾವುದೇ ಆಗಿರ್ಲಿ, ಇಂಗ್ಲಿಷ್ ವೆಸ್ಟರ್ನೇ ಇರ್ಬೋದು, ಇಂಡಿಯನ್ನೇ ಇರ್ಬೋದು, ಒಳ್ಳೆ ಸಂಗೀತ ಇಷ್ಟ. ಆ ಥರದ್ದು ಏನಾದರೂ ಮಾಡಬೇಕು ಅಂತ ಇನ್ನೂ ಇದೆ, ಬಟ್ ಯಾರಿಗೂ ಸಮಯನೇ ಸಿಕ್ಕಿಲ್ಲ. ಓಕೆ. ತಾವು ಸಂಗೀತ ಸುಮ್ಮನೆ ಕಲ್ತಿದ್ದೆ, ಯಾವುದೋ ಒಂದು ಕಾಲದಲ್ಲಿ ಕಲ್ತಿದ್ದೆ. ಈಗ ಹಾಡೋದು ಬಿಟ್ಟಿದ್ದೀನಿ, ಹಾಡಕ್ ಆಗಲ್ಲ, ಬಿಡೋದೇನು. ಇಲ್ಲ ಇಲ್ಲ ಮೇಡಮ್, ಏನಾದ್ರು ಹೇಳಿ, ಈಗ ನಾವು ಕುತ್ಕೊಂಡು ಒಂದು ಇಂಟರ್ವ್ಯೂ ಮಾಡ್ಬೇಕು, ಖಂಡಿತ ಒಂದು ಹಾಡು. ಅಯ್ಯಯ್ಯ, ಒಂದು ಬಿಟ್ಟ ಆಮೇಲೆ ನಿಮ್ಮ ಇಂಟರ್ವ್ಯೂ ಯಾರಾದ್ರೂ ನೋಡ್ಬೇಕು ಅಂತ ಆಸೆ ಇದೆಯೋ ಇಲ್ವೋ? ಇಲ್ಲ, ಎಲ್ಲ ದೊಡ್ಡ ಕಲಾವಿದ್ರು ಹಾಗೆ ಹೇಳೋದು ಪಾಪ. ಹಾಗೆಲ್ಲ, ನಾನು ದೊಡ್ಡ ಕಲಾವಿದೆ ಅಂದ್ರೆ ನಡೆಯೋದು. ನೈಸ್. ಇದು ನನ್ನ ಮೊಮ್ಮಗಳ ರೂಮು. ಇದಾಗಬೇಕು, ಇನ್ನು ವಾರ್ಡ್ರೋಬ್ಗಳಾಗಬೇಕು. ಓಕೆ. ಅಂದರೆ ಇದು ಪ್ರೀ ಫ್ಯಾಬ್ರಿಕೇಟೆಡ್. ಇದು ಅಷ್ಟೇ, ವುಡ್ ಅಲ್ಲ.
ಮರ ಅಲ್ಲ ಇದು? ಮರ ಅಲ್ಲ, ಹಾಂ, ಪ್ರೀ ಫ್ಯಾಬ್ರಿಕೇಟೆಡ್ ಸ್ಲ್ಯಾಬ್ಸ್. ಓಹೋ, ಇವು ಸ್ಲ್ಯಾಬ್ಗಳು ಅದಂತಂದು ಫಿಕ್ಸ್ ಮಾಡಿಬಿಡೋದು ಅಷ್ಟೇ. ವೆರಿ ನೈಸ್. ಮರ ತಗೊಂಬ ಕಟ್ ಮಾಡು, ಇದು ಮಾಡು. ಇದು ಕಾಸ್ಟ್ ಫ್ಯಾಕ್ಟರ್, ಕಾಸ್ಟ್ ಎಫೆಕ್ಟಿವ್. ಮರಕ್ಕಿಂತ ಕಡಿಮೆ? ಹೌದು, ಮರಕ್ಕಿಂತ ಕಡಿಮೆ, ಡ್ಯೂರಬಲ್. ಮರದಲ್ಲಿ ಏನಾದರೂ ಹುಳ ಬರ್ಬೋದು, ಬಿದೋಗ್ಬೋದು, ಆ ಥರ ಎಲ್ಲ ಆಗುತ್ತೆ. ಇದು ಏನಾಗಲ್ಲ ಹಾಗೆ. ಬಟ್ ಇದನ್ನೆಲ್ಲ ಇನ್ನು ಮಾಡಿಲ್ಲ, ಯಾವಾಗ ಆಗುತ್ತೋ ಅವಾಗ ಮಾಡ್ಕೊಳ್ಳೋದು. ಇದು ವಾಕಿನ್ ವಾರ್ಡ್ರೋಬು, ಆಮೇಲೆ ಬುಕ್ ರಾಶಿ, ಇದೊಂದು ಅಟ್ಯಾಚ್ ಬಾತ್ರೂಮ್, ಇಲ್ಲೊಂದು. ಬರೀ ರೂಮ್ ಇಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಇನ್ನೂ ದೊಡ್ಡದಿದೆ ಆಕ್ಚುಲಿ ಒಳಗಡೆಗೆ. ಇದು ಅದೇ ವಾಕಿನ್ ವಾರ್ಡ್ರೋಬ್ ಇದೆ ಅಲ್ಲಿ. ಅದೆಲ್ಲ ಆಗ್ಬೇಕಲ್ಲ, ಕೆಲಸ ಆಗಿಲ್ಲ ಇನ್ನು. ಇದು ಮೊಮ್ಮಗಳಿಗೆ ಓದ ಸ್ಟಡಿ. ಏನು ಓದ್ತಾರೆ ಮೊಮ್ಮಗಳು? ಅವಳು 4th ಸ್ಟ್ಯಾಂಡರ್ಡ್ ಹೋಗಿದ್ದಾಳೆ ಈಗ. ನೈಸ್, ವೆರಿ ನೈಸ್. ಓಕೆ. ಅಯ್ಯೋ ಇರ್ಲಿ ಬಿಡು ಸುಮ್ಮ, ಯಾಕೆ ಇಷ್ಟ ಅಂತ ಮಾಡ್ತೀಯಾ? ಇದೊಂದು ಗೆಸ್ಟ್ ರೂಮ್ ಇಲ್ಲಿ. ಇದು ವಾವ್, ಅತಿಥಿಗಳಿಗೆ. ನೈಸ್, ವೆರಿ ನೈಸ್. ಯಾರು ಬಂದರೂ ಆರಾಮಾಗಿರ್ಲಿ ಅಂತ. ಸೂಪರ್, ವೆರಿ ನೈಸ್. ನೋಡಿ ಎಷ್ಟು ಒಳ್ಳೆ ಗಾಳಿ ಬಿಡುತ್ತೆ ನೋಡಿ. ನಾವೆಲ್ಲೂ ಲೈಟೇ ಹಾಕ್ತಾ ಇಲ್ಲ. ಕೆಲವು ಹೋಮ್ ಟೂರ್ ಫಸ್ಟ್ ಲೈಟ್ ಸ್ವಿಚ್ ಹುಡುಕ್ತೀವಿ. ಸುಮಾರು ಈಗೆಲ್ಲ ಮಳೆ ಬರದೆ ಬಿಸಿಲೇ ಇತ್ತಲ್ಲ, 6:30 7 ಗಂಟೆ ತನಕ ಮನೇಲಿ ಈ ತರನೇ ಬೆಳಕು ಯಾವಾಗ ಕತ್ಲಾಗುತ್ತೆ ಅಂತ ಆಗ್ತಾ ಇತ್ತು. ಬಟ್ ನಿಮ್ಗೆ ಮಳೆಗಾಲದಲ್ಲಿ ಗ್ಲಾಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಅಲ್ವಾ? ಗಾಜಿನ ಕೂಡ. ಹೌದು, ಮಳೆ ಬರ್ತಾ ಇದ್ರೆ ತುಂಬಾ ಅದೇ ಒಂದು ಐಡಿಯಾ. ನಾವು ಹೊರಗಡೆ ಬಾಲ್ಕನಿ ಎಲ್ಲ ಮಾಡಕ್ ಹೋಗ್ಲಿಲ್ಲ, ಯಾಕೆಂತಂದ್ರೆ ಸಿಟ್ಔಟ್ ಅಂತ ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ಈ ಮರದಿ ಎಲ್ಲ ಬಿದ್ರೆ ಮತ್ತೆ ನಾವುಗಳೇ ಮಾಡ್ಬೇಕಲ್ಲ, ಅದನ್ನ ಯಾರು ಮಾಡ್ತಾರೆ? ಹಾಗಾಗಿ ಅದನ್ನ ಮಾಡ್ಕೊಳ್ಳೇ ಇಲ್ಲ. ಬರೀ ಇಷ್ಟೇ, ಹೀಗೆ ಸ್ಪೇಷಿಯಸ್ ಆಗಿರ್ಲಿ ಅಂತ. ಏನಾದ್ರೂ ಒಂದು ಫಂಕ್ಷನ್, ಜನನ ಊಟ ಕರಿಬೇಕು ಅಂದ್ರೆ ಇಲ್ಲೂ ಹಾಕೋಬಹುದು, ಆ ತರ. ಒಂದು ಮಿನಿ ಫಂಕ್ಷನ್ ಹಾಲ್ ರೆಡಿ. ದೇವ್ರ ಪೂಜೆ, ಆರಾಧನೆ ಇತ್ಯಾದಿ ಇದ್ದಾಗ. ಹೌದು, ವೆರಿ ನೈಸ್, ಗ್ರೇಟ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿದ್ಯಾಮೂರ್ತಿ ಅವ್ರ ಮನೆ. ನೆಲದ ನೋಡಿ, ಏನು ಗ್ರನೈಟ್ ಫ್ಲೋರಿಂಗ್ ತುಂಬಾ ಚೆನ್ನಾಗಿದೆ. ನಮ್ದು ಯಾವುದು ವಿಪರೀತ ಕಾಸ್ಟ್ಲಿ ಅಲ್ಲ, ಇದೆಲ್ಲ ಚೀಪ್ ಅಂಡ್ ಬೆಸ್ಟ್. ಇದಾ? ಹೌದು, ಗ್ರಾನೈಟ್ ಅಲ್ಲ ಇದು, ವಿಟ್ರಿಫೈಡ್ ಟೈಲ್ಸ್ ಎಲ್ಲ. ನನ್ನ ಮಗ ಸೊಸೆದೇ ಇದು ಸೆಲೆಕ್ಷನ್ ಅವೆಲ್ಲ. ಗ್ರೇಟ್. ಸೊ ನಿಮ್ಮ ಮಗ ಸೊಸೆ ತುಂಬಾ ಬುದ್ಧಿವಂತರು. ಬುದ್ಧಿವಂತರು, ಯಾಕಂದ್ರೆ ಅವರಲ್ವಾ ಇದು ಕಟ್ಟೋರು, EMI ಕಟ್ಟೋರು. ಜಾಸ್ತಿ ಅವ್ರಿಗೆ ಕಷ್ಟ ಆಗೋಗುತ್ತಲ್ಲ. ಬಟ್ ನೋಡಕ್ಕೆ ತುಂಬಾ ಬೆಲೆ ಬಾಳುವ. ಹೌದು. ವೆರಿ ನೈಸ್. ಯಾವುದೋ ಹಳೆ ಪೆಟ್ಟಿಗೆ ಇಟ್ಟಿದ್ದೀರಾ? ಇದು ಅಫ್ಕೋರ್ಸ್ ಆಂಟಿಕೆ. ಇದಕ್ಕೊಂದು 200 ವರ್ಷ ಆಗಿದೆ. ಇದಕ್ಕೆ ಏನಿದೆ ಒಳಗಡೆ? ಏನಿಲ್ಲ ಅನ್ಕೋತೀನಿ, ಏನಿಲ್ಲ. ಹೌದಾ? ಸುಮ್ಮನೆ ಹಳೆ ಚಿನ್ನದ ಬಾಕ್ಸ್ ಇದ್ದಂಗಿದೆ. ಇದು ಶೋಗೆ ಅಂತಾನೆ ಇಟ್ಟಿದ್ದು, ಬೊಂಬೆ ಸಾಮಾನುಗಳಿದೆ ಅಷ್ಟು. ಇದೆಲ್ಲ ಬೊಂಬೆ ಸಾಮಾನು. ದಸರಾ ನವರಾತ್ರಿ ಬೊಂಬೆಗೆ. ಓಕೆ. ಎಷ್ಟು ಚೆನ್ನಾಗಿದೆ ಇದು. ಟೀಕ್, ಅದು ಟೀಕ್ ಎತ್ತಿ ಹುಷಾರು. ಇದು ನೋಡಿ ಪೂರ್ತಿ ಬ್ರಾಸ್. ಅದು ಪಾಲಿಶ್ ಮಾಡಿಸಿದ ಹೋಗಿದೆ, ಮಾಸಿದೆ. ಹಿತ್ತಾಳೆದು ಹಾಕಿ ಟೈಟ್ ಮಾಡಿದ್ದಾರೆ. ಹೌದು. 200 ವರ್ಷ ಅಂದ್ರೆ ಅದು. 200 ವರ್ಷ ಆಗಿದೆ ಅದಕ್ಕೆ. ಇವು ಕೂಡ ಇಂಚಸ್. ಹೌದು. ವೆರಿ ಗುಡ್. ವಾವ್, ಸೂಪರ್. ಇದು ಕೂಡ ಹಳೆ ಪೇಂಟಿಂಗ್ ಇದು. ಅಂತ ಹಳೆದೇನಲ್ಲ, ಅದಕ್ಕೊಂದು 30-35 ವರ್ಷ ಆಗಿರ್ಬೋದು. ಅಷ್ಟು ಹಳೇದು. ನೈಸ್. ಇದ್ರಷ್ಟಲ್ಲ. ನೈಸ್, ವೆರಿ ನೈಸ್. ಮತ್ತು ನಿಮ್ಮಲ್ಲಿ ಇರುವಂಥದ್ದು ಏನಂದ್ರೆ ತುಂಬಾ ವಸ್ತುಗಳು ತಂದು ತುಂಬಿಕೊಂಡಿಲ್ಲ ನೀವು. ಇನ್ನೂ ತುಂಬಿಲ್ಲ. ಗೊತ್ತಿಲ್ಲ ಯಾವಾಗ ತುಂಬ್ತೀವೋ. ಅದೇನಂದ್ರೆ ಜಾಗ ಇದ್ದಷ್ಟು ತುಂಬಾ ಹುಚ್ಚು. ನೋಡಿ, ಇದೆಲ್ಲಾನು ನನ್ನ ಸೊಸೆನೇ ಮಾಡಿರೋದು. ಮತ್ತು ಅವಕ್ಕೆ ಒಳ್ಳೆ ಲೈಟಿಂಗ್ ಕೂಡ ಬಿಟ್ಕೊಂಡಿದ್ದಾರೆ ಅವರು. ಅಮ್ಮ ಎಲ್ಲ ಇದಕ್ಕೆ ನೋಡಿ, ಅವ್ರು ಮಾಡಿರೋ ಪೇಂಟಿಂಗ್ಗೆ ಒಂದು ಲೈಟ್ ಹಾಕಿದ್ರೆ ಬೌನ್ಸಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಕಾಣುತ್ತದು. ಇದು ನನ್ನ ಮಗ ಸೊಸೆ ರೂಮ್. ಇದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಅಮ್ಮ ಫುಲ್ಲು ಇದು ಎಷ್ಟು ಬೇಕೋ ಅಷ್ಟು ಬೆಳಕು. ಪೂರ್ತಿ ಬಳಸಿ. ಹೌದು. ವಾವ್. ಮೇಲ್ಗಡೆ ಸೋಲಾರ್ ಇದೆ. ಸೋಲಾರ್ ಹಾಕೋಬೇಕು ಇವಾಗೆಲ್ಲ. ಹೌದು, ಕಂಪಲ್ಸರಿ ರೂಲ್ಸ್. ಹೌದು, ಸೋಲಾರು ಮತ್ತೆ ಏನಾದ್ರು ನೀರು ಕೊಯ್ಲು, ರೈನ್ ವಾಟರ್ ಹಾರ್ವೆಸ್ಟ್. ಇದು ಹೊರಗಡೆ. ನಾವು ಇಲ್ಲಿಗೆ ಬರೋದು ಸ್ವಲ್ಪ ಕಡಿಮೆನೆ, ಅಂದ್ರೆ ಮೆಟ್ಲ ಹತ್ತಬೇಕಲ್ಲ, ಅಷ್ಟಕ್ಕೋಸ್ಕರ. ಇದೊಂದು ನಿಮ್ಮ ಟೆರೆಸ್. ಬಿಲ್ಡಿಂಗ್ ಲೋಟ ಅದೆಲ್ಲ ಮಾಡಬೇಕು ಅನ್ನೋ ಆಸೆ ಇದೆ. ಇನ್ನು ಯಾವುದು ಫಲಪ್ರದವಾಗಿಲ್ಲ, ಶುರುವಾಗಿಲ್ಲ. ಯಾಕಂದ್ರೆ ಯಾರಿಗೂ ಟೈಮ್ ಇಲ್ಲ ಅಲ್ಲಿ, ಹಾಗಾಗಿ ಏನೂ ಆಗಿಲ್ಲ. ತಾವು ಈಗ ಈಗಲೂ ಬ್ಯುಸಿ ಇದ್ದೀರಿ?
ಇವಾಗ ನಾ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಯಾವ್ದು? ಗೌರಿ ಶಂಕರ ಅಂತ, ಸುವರ್ಣ ಚಾನಲ್ ಅಲ್ಲಿ ಬರುತ್ತೆ 7 ಗಂಟೆಗೆ. ಅವಳ ತಂಗಿ ಮದುವೆ ಮಾತುಕತೆ ನಡೀತಿದೆ. ಅವಳು ಹಾಗೆಲ್ಲ ಸುಮ್ಮನೆ ಬರ್ದೆ ಇರೋಳಲ್ಲ ಅವಳು. ನಿಮ್ಮನ್ನಂತೂ ನಮ್ಮ TNS ಅವ್ರ ಧಾರಾವಾಹಿಗಳಲ್ಲಿ ನೀವು ಪರ್ಮನೆಂಟ್ ಇರ್ತಿದ್ರಿ, ಮುಖ್ಯಮಂತ್ರಿಗಳ ಪತ್ನಿ. ಪರ್ಮನೆಂಟ್ ಇಲ್ದೆ ಹೋದ್ರೆ ಜಾಸ್ತಿ ಇಲ್ಲಿ ಮಾಡಿದ್ದೀನಿ. ಹಾ, ಬೇರೆ ಎಲ್ಲ ಸೀರಿಯಲ್ಗಿಂತ ಸೀತಾರಾಮ್ ಸೀರಿಯಲ್ಸ್ ಅಲ್ಲಿ ಜಾಸ್ತಿ ಮಾಡಿದ್ದೀನಿ. ಅವಾಗ 2004-05 ಎಲ್ಲ ತೆಗೆದ್ರೆ ಹೌದು. ಯಾವಾಗ್ಲೂ ನೀವು ETV ಕಾಣಿಸ್ತಿದ್ರಿ. ಹೌದು, ಅದೊಂದು ಒಳ್ಳೆ ದಿನಗಳದು. ಹೌದು, ಆ ಥರದ್ದು ಈಗ ಬರಲ್ಲ ಬಿಡಿ. ಎಸ್, ಗಾನ್ ಆರ್ ದೋಸ್ ಡೇಸ್. ಎಸ್, ಅವೆಲ್ಲ ಸ್ವಂತ ಕಥೆ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ಅದೇ ಸರ್, ಆ ಬುಲೆಟ್ ಸೋಮನ್ನ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಲ್ವಲ್ಲ ಸರ್, ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಸರ್. ನಮ್ಮದೇ ಕರ್ನಾಟಕದ ಕಥೆಗಾರರಿಗೆ ಬೆಲೆ ಇರ್ತಿತ್ತು, ಈಗ ಅದಾಗಲ್ಲ. ಕಾಲ ತಸ್ಮೈ ನಮಃ ಇದೆಯಲ್ಲ ಹಾಗೆ. ಇದೊಂದು ಪ್ಯಾನಿಟ್ರಿ ಇದೆ. ಪ್ಯಾನಿಟ್ರಿ ಅಂದರೆ ಅದೇ ಇಲ್ಲಿ ಇಲ್ಲ ಊಟ ಮಾಡಬೇಕು ಅಂದ್ರೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಏನು ಎಲ್ಲ ಕಡೆನೂ ಈ ಥರನೇ ಸಾಮಾನುಗಳು ತುಂಬಿದೆ. ಇಲ್ಲೇ ಅಡುಗೆ ಮಾಡ್ಕೊಳಕ್ಕೆ. ಹಾಂ, ಇಲ್ಲೇ ಅಡುಗೆ ಮಾಡ್ಕೊ. ನೈಸ್, ವೆರಿ ನೈಸ್. ಇನ್ನೂ ಆ್ಯಕ್ಚುಲಿ ಮೇಡಮ್ ಮನೆ ಇನ್ನೂ ಸೆಟ್ ಆಗ್ತಾ ಇದೆ. ಅದು ಯಾವಾಗ ಸೆಟ್ ಆಗುತ್ತೋ ಗೊತ್ತಿಲ್ಲ, ಯಾಕೆಂದ್ರೆ ವೀಕೆಂಡ್ಸ್ ಬಂದ್ರೆ ಯಾರು ಮನೇಲಿರಲ್ಲ. ಹೌದಾ? ಇರ್ಬೇಕಲ್ಲ, ಯಾರು ಇರ್ಬೇಕು ಅಂತಂದ್ರೆ ಏನೇನೋ ಕೆಲಸಗಳಿರುತ್ತೆ, ಅವ್ರಿಗೆ ಸಿಗೋದೇ ವೀಕೆಂಡ್. ಈಗ ಹೀಗೆ ಮೇಲಕ್ಕೆ ಹೋಗ್ಬೇಕು, ಅಲ್ಲಿ ಏನದು ಟ್ಯಾಂಕ್ ಇದೆ, ಓವರ್ ಟ್ಯಾಂಕು, ಸೋಲಾರ್ ಇದೆ, ಬಿಟ್ರೆ ಗ್ಲಾಸ್. ಹಾಂ, ಓಕೆ, ನೈಸ್, ಬಟ್ ವೆರಿ ವೆಲ್ ಪ್ಲಾನ್ಡ್ ಮಾ. ಹಾಂ, ಹೌದು. ಎಷ್ಟು 80/80 ಅಲ್ಲ, 60/40. ಇವಾಗ ನಾವು ಕಟ್ಕೊಂಡಿರೋದು ಸ್ಕ್ವೇರ್ ಆಗೇನೆ 40/40 ತರ ಕಟ್ಕೊಂಡಿದೀವಿ. ಸುತ್ತಲೂ ಒಂಚೂರು ಜಾಗ ಇದೆ ಉದ್ದಕ್ಕೂ. ಪ್ಯಾಸೇಜ್ ಇದೆ. ಪ್ಯಾಸೇಜ್ ಇದೆ, ಪೂರ್ತಿ ಹೀಗೆ ರೌಂಡ್ ಬರ್ಬೋದು, ಒಂದು ಪ್ರದಕ್ಷಿಣೆ. ಪ್ರದಕ್ಷಿಣೆ ಬರ್ಬೋದು. ಓಕೆ, ಆ ಥರ ಇದೆ. ವೆರಿ ನೈಸ್, ಚೆನ್ನಾಗಿದೆ ನೋಡಿ. ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಬಡಾವಣೆ. ಒಳ್ಳೆ ಬಡಾವಣೆ ತುಂಬಾ ಮುಖ್ಯ. ಹೌದು, ಎಲ್ಲ ಇದೆ. ಅದೇ ಇಲ್ಲದೆ ಹೋದ್ರೆ ಹೆಂಗ್ ಚಂದ ಕಣ್ ಕುರುಡು ಅಂತ ಅಂದ್ಬಿಡುತ್ತೆ. ಇನ್ನು ಪೇಂಟ್ ಇನ್ನೊಂದು ಕೋಟ್ ಆಗ್ಬೇಕು. ಹೌದಾ? ಅದಕ್ಕೆ ಅದೆಲ್ಲ ಇನ್ನೂ ತೆಗ್ದೇ ಇಲ್ಲ ನಾವು. ಎಲ್ಲದಕ್ಕೂ ಕಾಲ್ಚಣ್ಣ ಬೇಕು. ಹೌದು, ಸುಮ್ಮನೆ ದೊಡ್ಡದಾಗಿ ಮನೆ ಕಟ್ಕೊಂಡ್ಬಿಡೋದು ದೊಡ್ಡ ವಿಷಯ ಅಲ್ಲ. ಕಲಾವಿದ್ರು ಕಾಂಚಣಕ್ಕೆ ಕಷ್ಟವಾ? ಕಷ್ಟನೇ. ಏನಂತ ಏನಿಲ್ಲ, ಈ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ನಿಮ್ಗೇನು ಸಿಕ್ಬಿಡಲ್ಲ. ಮರ್ಯಾದೆಯಾಗಿ ಜೀವನ ಮಾಡ್ಬೋದು. ಇನ್ನೊಬ್ರ ಹತ್ರ ಕೇಳಿದೆ, ಸಾಲಾಗಿಲ್ಲ ಮಾಡ್ದೆ ಮಾಡ್ಕೋಬಹುದು ಅಷ್ಟೇ, ಗೌರವವಾಗಿ ಬದುಕಬಹುದು ಅಷ್ಟೇ ಅಷ್ಟೇ. ನೈಸ್. ಯಾರ ಹಂಗಲ್ಲೂ ಇರೋ ಕತೆ ಇಲ್ಲ ಅಷ್ಟೇ. ಓಕೆ. ಆಮೇಲೆ ನಮಗೆ ನಮ್ಮದೇ ಆದಂಥ ಒಂದು ಸಂಪಾದನೆ ಇದೆ ಅನ್ನೋದೊಂದು ಆತ್ಮವಿಶ್ವಾಸ ಕೊಡುತ್ತಲ್ಲ, ಅಷ್ಟು ಮುಖ್ಯ. ಹೌದು, ನಮಗೆ ಆದಂಥದ್ದು ಏನೋ ಕೈಗೆ ಬರುತ್ತೆ. ಎಲ್ಲದಕ್ಕೂ ಮಕ್ಕಳ ಮೇಲೆ ನಾವು ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಷ್ಟೇ. ಹಾಗಂತ ಎಲ್ಲ ಮಕ್ಕಳ ಮೇಲೆ ನಾವು ಎಲ್ಲ ಹಾಕ್ಬಿಟ್ಟು ತಿರ್ಗಕ್ಕೂ ಆಗಲ್ಲ. ಅವ್ರಿಗೂ ಸಹಾಯ ಮಾಡ್ಬೇಕು ನಾವು. ಕೂತ್ಕೊಳ್ಳಿ. ಮೂರ್ತಿಯವರು ಕೂತ್ಬಿಟ್ಟಿದ್ದೀರಿ. ವೆರಿ ನೈಸ್. ಬನ್ನಿ, ಈಗ ನಾವು ಮೇಡಮ್ ಅವ್ರ ಮನೆ ನೋಡಿದ್ವಿ. ಸೊ ನಾವು ಅವ್ರನ್ನ ಅನೇಕ ಧಾರಾವಾಹಿಗಳಲ್ಲಿ ನೋಡಿದ್ದೀವಿ, ನೀವು ನೋಡಿರ್ತೀರಿ. ಸೊ ಅವ್ರ ಕಥೆ ಕೇಳೋಣ, ಅವ್ರು ನಡೆದು ಬಂದ ಹಾದಿಯನ್ನು ನಾವು ಕೇಳೋಣಂತೆ. ಸ್ವಾಗತ ತಮಗೆ ಕಲಾ ಮಾಧ್ಯಮಕ್ಕೆ. ಸ್ವಾಗತಕ್ಕೆ ಧನ್ಯವಾದಗಳು. ನಾನು ಸುಮಾರು ಇದು ಏನು ಇಂಟರ್ವ್ಯೂಸ್ ನೋಡ್ತಾ ಇದ್ದಾಗ ಯಾಕೆ ನನ್ನ ನೀನು ಕರೆದಿಲ್ಲ ಅನ್ಕೋತಿದ್ದೆ. ನಾನು ಗೊತ್ತಿಲ್ವಾ ಇವ್ರಿಗೆ ಅನ್ಕೋತಿದ್ದೆ. ಕ್ಷಮಿಸಿ. ಯಾಕೆ, ಯಾವಾಗ ಕಾಲ ಕೂಡ್ ಬರುತ್ತೋ ಅವಾಗಲೇ ಆಗೋದದಿಲ್ಲ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಎಲ್ಲದಕ್ಕೂ ಕಾಲ ಕೂಡ್ ಬರಬೇಕು. ಎಸ್, ಥ್ಯಾಂಕ್ ಯು. ಆ್ಯಂಡ್ ನೀವು ಬಹಳ ನಮ್ಮ ಚಿಕ್ಕ ನೋಟಿಸ್ಗೆ ಸ್ಪಂದಿಸಿದ್ರಿ. ನಿನ್ನೆನೋ ಮೊನ್ನೆನೋ ಕೇಳಿದ್ ನಾವು, ಸಡನ್ನಾಗಿ ಬನ್ನಿ ಅಂದ್ರೆ ಭಾಳ ಧನ್ಯವಾದ. ಅಲ್ಲ, ಸ್ವಲ್ಪ ಪಾಪ ಸುಮಾರು ಜನ ಕೇಳಿದ್ದಾರೆ, ನಂಗೆ ಅವ್ರಿಗೆ ಯಾರಿಗೂ ಕೊಡೋಕ್ಕಾಗಿಲ್ಲ. ಅಂದರೆ ಒಂದು ನಿರ್ದಿಷ್ಟವಾಗಿ ಒಂದು ಡೇಟ್ ಅವ್ರು ಹೇಳಿರಲ್ಲ, ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಅಂತಾರೆ. ನನ್ಗೆ ಅದು ಆಗ್ತಾನೆ ಇಲ್ಲ, ಆ ಥರ ಆಗೋಗಿದೆ. ಇವಾಗ ನೀವು ಇವತ್ತಿನ ದಿನ ಅಂತ ಕೇಳಿದ್ರಿ, ನಾ ತಕ್ಷಣ ನಮ್ಮ ಸೀರಿಯಲ್ನವ್ರಿಗೆ ಇವತ್ತು ಬೇಕಾ ಕೇಳಿದೆ, ಬೇಡ ಅಂದ್ರು ಸರಿ ನಿಮಗೆ ಕೊಟ್ಬಿಟ್ಟೆ. ಹಾಗಾಯ್ತು. ಸೊ ಇಲ್ಲೊಂದು ಪಾಠ ಇದೆ, ನೀವು ಯಾರು ಏನೇ ಕೇಳ್ಬೇಕಾದ್ರೆ ಖಚಿತವಾಗಿ ಈ ದಿನಾಂಕ ಈ ಟೈಮ್ ಅಂತ ಕೇಳ್ಬಿಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಅದು ಎಲ್ರಿಗೂ ಈ ಕಾಲದಲ್ಲಿ ನಾನು ಕಲಾವಿದೆ ಅದು ಇದೆಲ್ಲ ಸುಮ್ಮನೆ ಅದಲ್ಲ. ಯಾರಿಗೇ ಆದರೂ ವ್ಯಸ್ತವಾಗಿದ್ರೆ, ಅಂದ್ರೆ ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗೋರು ಯಾರಿಗೇ ಆದರೂ ಮನೇಲಿ ಇದ್ದೀರಾ ಸಿಗ್ತೀರಾ ಅಂತ ಕೇಳ್ಕೊಂಡೇ ಬರಬೇಕಾದಂಥ ಪರಿಸ್ಥಿತಿ. ಹಳೆ ಕಾಲದ ಥರ ಹೇಗೆ ಯಾವಾಗಂದ್ರೆ ಅವಾಗ ಎಷ್ಟೊತ್ತಿಗಂದ್ರೆ ಅಷ್ಟೊತ್ತಿಗೆ ಹೋಗೋ ಥರ ಇವಾಗಿಲ್ಲ. ಯಾರು ಅಷ್ಟು ದೂರದಿಂದ ಬಂದವ್ರಿಗೆ ಯಾರು ಮನೇಲೇ ಇಲ್ಲದೆ ಹೋದ್ರೆ ಪರ್ಪಸ್ ಸರ್ವ್ ಆಗಲ್ವಲ್ಲ. ಹಾಗಾಗಿ ಎಚ್ಚರಿಕೆ ಅಷ್ಟೇ. ಹಾಗೆ ಬನ್ನಿ ಮಾತಾಡೋಣ ಮೇಡಮ್ ಜೊತೆಗೆ ವಿವರವಾಗಿ ಅವ್ರ ಬದುಕಿನ ಕಥೆ, ಅವ್ರ ಬಾಲ್ಯ ಎಲ್ಲ ಮಾತಾಡೋಣ.
ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು. ನೋಡಿದ್ಯಾ ಸಂಜು, ಹೇಗೆಲ್ಲ ಇದ್ದಾಗೆ ಹೇಳ್ಬಿಟ್ಲು. ನನಗೆ ಹೇಳ್ತಿರ್ಲಿಲ್ವಾ ಇಂಥ ಸ್ಪೆಷಲ್ ಶಕ್ತಿ ಇರುತ್ತೆ ಅಂತ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.